ದೈಹಿಕ ಸಾಮರ್ಥ್ಯ ಇರುವ ಮಕ್ಕಳನ್ನು ಜೋಪಾನ ಮಾಡುವುದು ದೊಡ್ಡ ಕೆಲಸವೇನಲ್ಲ. ಆದರೆ ಬುದ್ಧಿಮಾಂದ್ಯ ಮಕ್ಕಳನ್ನು ಆ ಶಾಲೆಯಲ್ಲಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ, ತಮ್ಮ ಮಕ್ಕಳಂತೆ ಅವರ ಲಾಲನೆ ಪಾಲನೆ ಮಾಡಿ ಸುಮಾರು ವರ್ಷಗಳಿಂದ ಆ ಮಕ್ಕಳ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪಿಂಟೋ ಅವರ ಸೇವೆ ನಿಜವಾಗಿ ಕೂಡ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅವರನ್ನು ಗುರುತಿಸಿ ಅವರನ್ನು ಹುಡುಕಿ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಪ್ರಶಸ್ತಿಯನ್ನು ಅವರಿಗೆ ನಮ್ಮ ಸರ್ಕಾರ ನೀಡ್ತಾ ಇದೆ. ಮತ್ತೊಂದು ಜೋರಾಗಿ ಚಪ್ಪಾಳೆಯನ್ನು ಬಾರಿಸುವ ಮುಖಾಂತರವಾಗಿ ಅವರಿಗೆ ನನಗೆ ಶಕ್ತಿ ನೀಡಿದ ಹಾಗೂ ಶಕ್ತಿ ಕೊಡುವ ದೇವರಿಗೆ ನನ್ನ ವಂದನೆಗಳು ಹಾಗೂ ನನ್ನ ಸೇವೆಯಲ್ಲಿ ದಿನನಿತ್ಯ ಸಹಾಯ ಮಾಡುವ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಪ್ರತ್ಯೇಕವಾಗಿ ನಮ್ಮ ಶಾಸಕರಾದ ಮಹಾಂತೇಶ್ ಕೌಜಲಗಿ ಅವರು, ನಾವು ಯಾವುದೇ ಕೆಲಸಕ್ಕೂ ಅವರ ಬಳಿ ಹೋದಾಗ ಅವರು ಯಾವುದಕ್ಕೂ ಇಲ್ಲ ಅನ್ನುವವರು ಅಲ್ಲ, ಪ್ರತಿಯೊಂದಕ್ಕೂ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಆ ಪ್ರಶಸ್ತಿಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ. ನಿಜವಾಗಿ ಇವತ್ತು ಬಹಳ ಒಂದು ಅತ್ಯಂತ ಸಂತೋಷ ಆಗ್ತಾ ಇದೆ. ವೀರರಾಣಿ ಬೆಳವಡಿ ಮಲ್ಲಮ್ಮನ ಪ್ರಶಸ್ತಿಯನ್ನ ರೀಟಾ ಪಿಂಟೋ ಇವತ್ತು ಪ್ರಾಚಾರ್ಯರು, ಕಾರ್ಮಾಲ್ ವಿದ್ಯಾಸಂಸ್ಥೆ, ಬುದ್ಧಿಮಾಂದ್ಯ ಶಾಲೆ, ಬೈಲೊಂಗಲ್, ಇವರಿಗೆ ನಾವು ಕೊಡ್ತಾ ಇರೋದು. ಯಾಕಂದ್ರೆ ಬಹುಶಃ ಇವತ್ತು ನಾವು ಮನೆಯಲ್ಲಿ ಒಬ್ಬರು ಮಕ್ಕಳು ಇಬ್ಬರು ಮಕ್ಕಳನ್ನ ನಮಗೆ ಸಾಕಾಕ ಸಾಧ್ಯ ಆಗೋದಿಲ್ಲ, ಅವ್ರನ್ನ ಸರಿಯಾಗಿ ನಾವು ನೋಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಬುದ್ಧಿಮಾಂದ್ಯ ಮಕ್ಕಳ ಅಂಥ ಒಂದು 100 ವಿದ್ಯಾರ್ಥಿಯರನ್ನ ಇವತ್ತು ತಮ್ಮ ವಸತಿ ಶಾಲೆಯಲ್ಲಿ ಇಟ್ಕೊಂಡು ಅವ್ರು ಯಾವ ರೀತಿಯಾಗಿ ಕೇರ್ ತಗೋತಾರೆ ಅದನ್ನು ನೋಡಿದರೆ ನಿಜವಾಗೂ ಸಹಿತ ನಾವು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಸ್ವಂತ ಮಕ್ಕಳನ್ನ ಅಷ್ಟು ಒಳ್ಳೆ ರೀತಿಯಲ್ಲಿ ಅಷ್ಟು ಪ್ರೀತಿಯಿಂದ ನಾವು ನೋಡ್ಕೋತೇವಿಲ್ಲ ಗೊತ್ತಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸದೊಂದಿಗೆ ಇವತ್ತು ಆ ಎಲ್ಲ ಮಕ್ಕಳನ್ನ ಇವತ್ತು ಅವರು ನೋಡ್ಕೊತಾ ಇರ್ತಾರೆ. ನಾವಲ್ಲಿ ಯಾವಾಗಾದ್ರೂ ಆ ಶಾಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೆ 15ರಿಂದ 20 ನಿಮಿಷ ಸಮಯವನ್ನ ಅಲ್ಲಿ ತೆಗೆಯೋಕ್ಕಾಗೋದಿಲ್ಲ. ಆದರೆ ಇವತ್ತು ಜೀವನ ಪರ್ಯಂತ ಆ ಮಕ್ಕಳನ್ನ ಉಳಿಸಿ ಅವರಿಗೆ ಬೆಳೆಸಿ ಅವರಿಗೆ ಅನೇಕ ರೀತಿಯಂತಹ ಒಂದು ಸಂಸ್ಕೃತಿ ಪಾಠವನ್ನು ಕಲಿಸುವ ಮೂಲಕ ಇವತ್ತು ಅವರ ಜೀವನಕ್ಕೆ ಒಂದು ಬೆಳಕನ್ನು ಕೊಡುವಂತಹ ಒಂದು ಕೆಲಸವನ್ನು ರೀಟಾ ಪಿಂಟೋ ಅವರು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ, ಅವ್ರು ಯಾವ ರೀತಿಯಾಗಿ ಒಂದು ಸೇವೆಯನ್ನು ಮಾಡ್ತಾರಂತ ಹೇಳಿ. ಇವತ್ತು ಬೆಳಗಾವಿ ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಹುಡುಗನ ಇವತ್ತು ಯಾರೋ ಬಂದು ಬಿಟ್ಟು ಹೋಗ್ಬಿಟ್ಟಿದ್ರು. ಸುಮಾರು 2 ವರ್ಷದಿಂದ ಆ ಹುಡುಗ ಬೆಡ್ ಮೇಗನ ಅದಾನ. ಅವರ ಸಂಪೂರ್ಣವಾದಂತಹ ಆರೈಕೆಯನ್ನ ಶ್ರೀಮತಿ ರೀಟಾ ಪಿಂಟೋ ಅವರು ಮಾಡ್ತಾರೆ. ಅಂದ್ರೆ ಇವತ್ತು ನಾವು ತಿಳ್ಕೋಬೇಕು, ಇವತ್ತು ಯಾವ ರೀತಿ ಅಂತ ಒಂದು ಸಮಾಜ ಸೇವೆ, ನಾವೇನೋ ಒಂದು ರೀತಿಯಿಂದ ಸಮಾಜ ಸೇವೆ ಮಾಡ್ತೀವಿ, ಆದರೆ ಅವರು ಮಾಡುವಂಥ ಒಂದು ಸಮಾಜ ಸೇವೆ ಏನಿದೆಲ್ಲ ಅದಕ್ಕೆ ನಾವು ಯಾರೂ ಸಹಿತ ನಾವು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅಂತ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀವಿ. ನಿಜವಾಗಿ ಇವತ್ತು ಅವರಿಗೆ ನಾವು ಈ ವೀರರಾಣಿ ಬೆಳವಡಿ ಮಲ್ಲಮ್ಮನವನ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ, ಅಷ್ಟೇ ಸಂತೋಷನೂ ಆಗ್ತಾ ಇದೆ. ಇವತ್ತು ಅವರಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಇವತ್ತು ನಾವು ಅದಕ್ಕೆ ಆಯ್ಕೆಯನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಅವರ ಎಲ್ಲ ತಂಡಕ್ಕೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಬಯಸ್ತೇನೆ. ಅದರ ಜೊತೆಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಈ ವರ್ಷದಿಂದ ವೀರರಾಣಿ ಮಲ್ಲಮ್ಮ ಪ್ರಶಸ್ತಿ ಯಾರು ಪುರಸ್ಕೃತರಿದಾರಲ್ಲ ಅವರಿಗೆ ಪ್ರತಿ ವರ್ಷ 25,000 ರೂಪಾಯಿಯನ್ನ ಕೊಡುವಂತಹ ಘೋಷಣೆಯನ್ನ ಮಾಡೋಣ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಅದನ್ನು ಹೇಳಬಯಸ್ತೇನೆ. ಮೇಡಮ್, ನಾಳೆ ನಿಮಗೆ ಜಿಲ್ಲಾಡಳಿತ ವತಿಯಿಂದ ಬಂದು ಆ 25,000 ರೂಪಾಯಿ ಚೆಕ್ಕನ್ನು ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ತಾವು ಮಾಡ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹುಶಃ ಈ ಒಂದು ಉತ್ಸವ ನಡೀಲಿಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಅವರ ಎಲ್ಲ ವೇದಿಕೆ ಮೇಲಿರುವಂತಹ ಎಲ್ಲ ತಂಡ ಇವತ್ತು ಪ್ರಾಮಾಣಿಕವಾಗಿ ಎಲ್ಲ ಒಂದು ಕೆಲಸವನ್ನು ನಮ್ಮ ಜೊತೆ, ಯಾಕಂತಂದ್ರೆ ಬಹುಶಃ ಕ್ಷಮಿಸಬೇಕು, ನಾನು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಲಿಲ್ಲ. ಯಾಕಂದರೆ ಕಳೆದ 15 ದಿವಸದಿಂದ ಅಧಿವೇಶನ ಇತ್ತು. ಅಧಿವೇಶನದಲ್ಲಿ ನಾನು ಭಾಗಿಯಾಗಿರೋದ್ರಿಂದ ಇವತ್ತು ನಾನು ಸಂಪೂರ್ಣವಾಗಿ ಇವತ್ತು ಇದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಸಹಿತ ಇವತ್ತು